ಎಲ್ಲ ಇದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ರು ನಾವು ಕಷ್ಟಕ್ಕೊಬ್ರು ನಾವು ಆಗ್ಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು. ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಕಮ್ಮಿ ಅಲ್ಲ ಅಂತ. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್. ನಾನು ಕೋಲಾರ ಡಿಸ್ಟ್ರಿಕ್ಟು ಮಾಲೂರು ತಾಲೂಕು ಹುಳದೇನಹಳ್ಳಿ ಅಂತ ಗ್ರಾಮ. ನಮ್ಮ ತಂದೆನೋ ರೈತನ, ಅಲ್ಲಿಂದ ಬಂದವರು ನಾವೆಲ್ಲ. ಯಾರು ಕಮ್ಮಿ ಅಲ್ಲ ನಾವು ಕನ್ನಡಿಗರು, ಮೇಲಾಗಿ ಭಾರತೀಯರು. ನಾವೆಲ್ಲ ಒಟ್ಟಾಗಿ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ. ಇದನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ಯಾವ ಕಾರಣಕ್ಕಾಗಿದೆ ಅಂತೇಳಿ ಯಾರು ಹೇಳಿಲ್ಲ. ಈ ಮಟ್ಟಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಅಂದರೆ 2 ಪಾಯಿಂಟ್ ನಮಗಿರುವಂಥದ್ದು. ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು, ಇನ್ನೊಂದು ವ್ಯಾವಹಾರಿಕ ದ್ವೇಷ. ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಡೈರೆಕ್ಟ್ ಆಗಿ ವ್ಯಾವಹಾರಿಕ ದ್ವೇಷ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಇಲ್ಲ ಕ್ಷಮಿಸಿದ್ದಾರೆ ನೋಡಿ, ಅದು ನಾನು ಡಿಸೈಡ್ ಮಾಡೋದು ನಾನಲ್ಲ. ಅಲ್ಲಿ ಅವರು ನೋಡಿ, ಅವರು ನಡೆದಿದೆ, ಇದು ಘಟನೆ ನಡೆದಿದೆ, ಅದನ್ನು ಡಿಸೈಡ್ ಮಾಡೋದು ಅವರಿದ್ದಾರೆ. ಅವರೆಲ್ಲ ಇದ್ದಾರೆ. ಅವರು ಸೆಂಟ್ರಲ್ ಇಂದ ಬಂದಿದ್ದಾರೆ, ನಮ್ಮ ಸ್ಟೇಟ್ ಅವರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದೇ ವಿಲ್ ಡಿಸೈಡ್. ವಿ ಆರ್ ನೋ ವೇರ್ ಟು ಡಿಸೈಡ್. DCM ಹೇಳಿದ್ದಾರೆ ಸರ್, ಅಂತ ಒಂದು ಹೇಳಿಕೆಯನ್ನು DCM ಹೇಳಿದ್ರು. ಇದು ಹಾಗಾಗಿ ಇದಾಗಿರ್ಬೋದು ಅಂತ ಹೇಳಿ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾರೆ. ನಿಮಗಂತ ಏನಾದರೂ ಮಾಹಿತಿ ಇದೆಯಾ ಅಂತ ಡೌಟ್ ನಿಮಗಿದೆಯಾ ಅಂತ? ಆ ಥರದ ಸಸ್ಪೆಕ್ಟ್ ಸರ್ ನಿಮಗೆ ಐ ಡೋಂಟ್ ನೋ ಅಬೌಟ್ ಇಟ್. ನಾನು ಹೇಳಿದಾಗೆ ಅವರೇ ಅವ್ರಿಗೆ ಉತ್ತರ ಕೊಡ್ತಾರೆ. ಸರ್, ರಾಮೇಶ್ವರಂ ಕೇಂದ್ರ ವೇಗವಾಗಿ ಬೆಳೀತಾ ಇತ್ತು, ಹೆಚ್ಚು ಜನ ಸೇರ್ತಾ ಇದ್ರು. ಈ ಒಂದು ರೈವಲ್ರಿಂದ ಯಾರಾದ್ರೂ ಮಾಡಿಕೊಳ್ಳುವಂತ ವ್ಯಕ್ತಿ ಏನಾದ್ರು ತುಂಬಿದ್ಯಾ ಹೇಗೆ? ಆ ಒಂದು ಆಯಾಮ ನಮ್ಮ ಹೋಟೆಲಿಯರ್ಸ್ ಒಬ್ಬರೊಬ್ಬರು ಅಣ್ಣ ತಮ್ಮಂದಿರು ಸರ್. ನಾವೆಲ್ಲ ನಮ್ಮ ಪ್ರತಿಯೊಬ್ಬ ಹೋಟೆಲಿಯರ್ಸು ಅಣ್ಣ ತಮ್ಮಂದಿರಿಗೆ. ನಾವು ಒಬ್ಬರು ದೀಪ ಒಬ್ಬರು ಆರಿಸ್ಬೇಕು ಅಂತ ನಾವು ಯಾರು ಇಷ್ಟಪಡೋದಿಲ್ಲ ಸರ್. ಎಲ್ರಿಗೂ ಊಟ ಆಗ್ತಾ ಇದೆ. ಒಬ್ರು ಊಟ ಕಿತ್ಕೊಬೇಕು ಅಂತ ನಮ್ಮ ಹೋಟೆಲಿಯರ್ಸ್ ಯಾರೂ ನಾವು ಯೋಚನೆ ಮಾಡೋರಲ್ಲ ಸರ್. ಮತ್ತೆ ನಿನ್ನೆ ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ 2 ಬ್ಯಾಗ್ ಇಟ್ಟೋಗಿದ್ರು, ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಇದ್ದು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರ, ಏನಾದ್ರು ಆಕ್ಷನ್ ಆಗಿಲ್ಲ? ಆ ಟೈಮಲ್ಲಿ ನಮ್ಮ ಬಸವೇಶ್ವರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ ಸರ್. ಆ ಟೈಮಲ್ಲಿ ಅವ್ರು ಬಂದರು, ಚೆಕ್ ಮಾಡಿದ್ರು, ಏನೂ ಇರಲಿಲ್ಲ. ಇನ್ನೊಂದ್ಸರಿ ಡಿಸ್ಕಾರ್ಡ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡೋ ಹೋದ್ರು. ಅದು ಏನಾಗುತ್ತೆ ಸರ್, ನಿಮ್ಗೆ ಗೊತ್ತು, ಸಾವಿರಾರು ಜನ ಬಂದು ಹೋಗ್ತಾರೆ. ಯಾರಾದ್ರೂ ಒಬ್ಬರು ಬ್ಯಾಗು ಬಿಟ್ಟು ಹೋಗ್ತಾರೆ, ಇದ್ದೇ ಇರುತ್ತೆ. ಇಲ್ಲ ನೆಕ್ಸ್ಟ್ ಟೈಮ್ ಒಂದು ಕಲೆಕ್ಟ್ ಮಾಡ್ಕೊತಾರೆ. ಮೊಬೈಲ್ ಆಗ್ಬೋದು, ವಾಚ್ ಆಗ್ಬೋದು, ಸುಮಾರು ಗಾಡಿ ನಡೀತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ನಮ್ದು ಒಂದೊಂದು ಇದೆ, ಲಾಸ್ಟ್ ಅಂಡ್ ಫೌಂಡ್ ಅಂತ ಒಂದು ಆ್ಯಪ್ ಇದೆ. ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ. ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಾವು ಇನ್ನು ಏರುಪೇರು ಆಯಿತು. ಕ್ರೌಡ್ ಬೇರೆ ಇತ್ತು, ಯಾರು ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ಅಂದ್ರೆ ಬ್ಯಾಗ್ ಲಾಸ್ಟ್ ಆಗಿದ್ದ ಮುಂಚೆ ನೋಡಿಲ್ಲ ಸರ್? ಇಲ್ಲ ಸರ್, ಅದು ಅಂದರೆ ಅಲ್ಲಿ ಹಿಂಗಂದ್ರೆ ಅದು ಆ ಜಾಗದಲ್ಲಿದೆ, ಆ ಪಕ್ಕದಲ್ಲಿ ಯಾರೊಬ್ರು ಯಾವಾಗಲೂ ಕುತ್ಕೊಂಡೇ ಇರ್ತಾರೆ. ನಾವು ಅನ್ಕೊಂತೀವಿ ಅದವ್ರದ್ದು ಅಂತ. ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದರೆ ಅಲ್ಲಿ ಇದೆ ಅಂದರೆ ಓಕೆ, ಅನ್ಎಡಿಫೈಡ್ ಯಾರಾದ್ರು ನಮ್ಮ ಮುಂದಿಗೆ ಆಕ್ಷನ್ ತೊಗೊಂಬೋದು. ಪಕ್ಕದಲ್ಲಿ ಯಾರು ಇದ್ದಾರೆ ಅಂದರೆ ಅವ್ರದ್ದು ಅಂತ ನಮ್ಮ ಸುಮ್ಮನೆ ಇರ್ತೀವಿ. ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರೋದು ನಾವು ಹೇಗೆ ಅದನ್ನ ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾರು ಬ್ಯಾಗ್ ಸ್ಟಾಪ್ ಕಂಪ್ಲೇಂಟ್ ಬಂದಿತ್ತು? ಇಲ್ಲ ಸರ್, ಬಂದರೆ ನಾವು ಹೇಳ್ತೀರ ನಾವು ಲಾಸ್ಟ್ ಬಿಟ್ಟು ಅದನ್ನ ಮಾಪಲ್ಲಿ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ಬ್ಯಾಗ್ ಬಿಟ್ಟು ಹೋದ್ರೆ ಎಷ್ಟೊತ್ತಾಗಿತ್ತು? ಕ್ರೌಡ್ ಇತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಐಟಮ್ ಇತ್ತು ಅಂದ್ರೆ ಯಾರು ತಗೊಂಡು ಹೋಗಿಲ್ಲ ಅಂತ ನಾವು ಅದು ಬಂದು ಗುರುತಿಸ್ತೀವಿ. ಅದನ್ನ ಅದು ಯಾವಾಗಲೂ ಯಾರಾದ್ರೂ ಇದ್ದೇ ಇರ್ತಾರೆ ಪಕ್ಕದಲ್ಲಿ. ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಳ್ತೀವಿ. I would like to convey my strong regards to people who have got hurted over here strongly, and I wanted to say we are with them and we are with the family, and especially one woman, she about to lost her eye, we are there with her, and one old lady, entire almost 30 to 40% of her body got burnt. We are there with her, and especially even our staff, 4-5 people, they are hurted very badly. We are there with them, saying that we need all your blessing to regain, to show what is our, what is the power of youth, and to say we are Indians, we are no way less than anybody. We are going to launch on Friday with a good bang, and we need all of your support. Since yesterday, you all showing to the entire world what difficulties we are all facing over here, what difficulty our nation is facing over here. It can be today to Rameshwaram, tomorrow it can be to anybody. We'll all make sure that this will never happen again, and I request government of Karnataka and India to make sure that this incident should not supposed to happen anywhere in our India, to
make sure that we're all safe. What about the bag which was found in another cafe of yours? As I What? told you, like see, usually thousands of people they'll come and go. And some people they may by mistakenly they might have left and they might have gone. But in such incident, nearby is police station, we inform and we'll make sure that they'll come, they'll check. They only will discard it. Where this has happened and when, sir? In our Rajajinagar branch in November, it happened once. So that even that incident also we brought to notice our police whatever has come to it. So what do you think is the reason here, sir, of this incident? Sir? I'm so sorry, sir. I'm so sorry. I'm not. I don't know. We'll figure out. We are here to figure out. We'll figure out. So do you think there are business rivals, sir, because your business has grown so much? No. As I told you, all of my hoteliers, we are all brothers and sisters. And we are nowhere, we are called annadatas, The hoteliers are called annadatas. Nobody will take anybody's food over here. Moreover, we all Indians. Moreover, we are Kannadigas. ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ಬರು ನಾವು ಕಷ್ಟಕ್ಕೊಬ್ರು ನಾವು ಆಗ್ಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು. ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಕಮ್ಮಿ ಅಲ್ಲ ಅಂತ. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್. ನಾನು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು ಉಳಿದೇನಹಳ್ಳಿ ಅಂತ ಗ್ರಾಮ. ನಮ್ಮ ತಂದೆನೋ ರೈತನೇ, ಅಲ್ಲಿಂದ ಬಂದವರು ನಾವೆಲ್ಲ. ಯಾರು ಕಮ್ಮಿ ಅಲ್ಲ ನಾವು ಕನ್ನಡಿಗರು, ಮೇಲಾಗಿ ಭಾರತೀಯರು. ನಾವೆಲ್ಲ ಒಟ್ಟಾಗಿ ಸೇರಿ ನೀವು ನನಗೆ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ. ಇದನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. I would like to convey my strong regards to people who have got hurted over here strongly, and I wanted to say we are with them and we are with the family, and especially one woman, she about to lost her eye. We are there with her, and one old lady, entire almost 30 to 40% of her body got burnt. We are there with her, and especially even our staff, 4-5 people, they are hurted very badly. We are there with them, saying that we need all your blessings to regain, to show what is our, what is the power of youth, and to say we are Indians, we are no way less than anybody. We are going to launch on Friday with a good bang, and we need all of your support. Since yesterday, you all told the entire world, showing to the entire world what difficulties we are all facing over here, what difficulty our nation is facing over here. It can be today to Rameshwaram, tomorrow it can be to anybody. We'll all make sure that this will never happen again, and I request government of Karnataka and India to make sure that this incident should not supposed to happen anywhere in our India, to make sure that we're all safe. What about the bag which was found in another cafe of yours? As I told you, see, usually thousands of people they'll come and go. And some people they may by mistakenly they might have left and they might have gone. But in such incident, nearby is police station, we inform. And we'll make sure that they'll come, they'll check, they only will discard it. Where this has happened and when, sir? In our Rajajinagar branch in November, it happened once. So that even that incident also we brought to notice our police whatever has come to it. So what do you think is the reason here, sir, of this incident? Sir? I'm so sorry, sir. I'm so sorry. I'm not. I don't know. We'll figure out. We are here to figure out. We'll figure out. So do you think there are business rivals, sir, because your business has grown so much? No. As I told you, all of my hoteliers, we are all brothers and sisters. And we are nowhere, we are called annadatas, The hoteliers are called annadatas. Nobody will take anybody's food over here. Moreover, we all Indians.